ಅದನನಾಪ್ತರಿಗೆ ಅರುಹಿದನು. ಗುಪ್ತದಲ್ಲಿ ಕೃಷ್ಣನನೊಳಗು ಮಾಡುವ ಮುದದಿ ಬಂದನು ಕೌರವೇಂದ್ರನು ದ್ವಾರಕಾಪುರಿಗೆ. ಇದನು ಭೇದಿಸಿ ಬೇಹಿನವರರುಹಿದರು ಕುಂತಿಸುತರಿಗೆ. ಅತಿ ವೇಗದಲ್ಲಿ ಧರ್ಮಜನಳುಗಿ ಕಳುಹಿದನು ಇಂದ್ರನಂದನನ. ಹೀಗೆ ಯೋಚಿಸಿದ ದುರ್ಯೋಧನ ತನ್ನ ಆಪ್ತರಾದಂತಹ ಕರ್ಣ, ಶಕುನಿ ಮೊದಲಾದವರಿಗೆ ಇದನ್ನು ಹೇಳಿದ್ದಾನೆ. ಅಷ್ಟೇ ಅಲ್ಲ, ಈ ಸಾಂಪ್ರತ ಅತ್ಯಂತ ಬಲಿಷ್ಠನಾದವನು, ತಂತ್ರಗಾರನಾದವನು ಯಾರು ಅಂದರೆ ಅವನು ಕೃಷ್ಣ. ಆದ್ದರಿಂದ ಗುಪ್ತದಲ್ಲಿ ಕೃಷ್ಣನನ್ನೊಳಗು ಮಾಡುವ ಮನದಿ, ಗುಪ್ತದಲ್ಲಿ ಗುಟ್ಟಾಗಿ ಕೃಷ್ಣನನ್ನು ತನ್ನ ಕಡೆಗೆ ಸೆಳ್ಕೊಂಡ್ಬಿಡಬೇಕು. ಕೃಷ್ಣ ತನ್ನ ಕಡೆಗೆ ಬಂದನೋ ತಾನು ಗೆದ್ದೆ ಅಂತ ಯೋಚನೆ ಮಾಡ್ತಾನೆ. ಆದ್ದರಿಂದ ತಕ್ಷಣವೇ ತಡ ಮಾಡದೆ ದ್ವಾರಕೆಗೆ ಹೊರಟು ಬಿಡ್ತಾನೆ ದುರ್ಯೋಧನ. ಆದರೆ ಪಾಂಡವರು ವಿರಾಟನ, ದೃಪದನ ಸಹಾಯವನ್ನು ಹೊಂದಿದ್ದರಿಂದ ದುರ್ಯೋಧನ ಅಂದುಕೊಂಡಂತೆ ಭಿಕಾರಿಗಳಾಗಿ ಬದುಕ್ತಿರಲಿಲ್ಲ. ಅವರಿಗೂ ಕೂಡ ಗುಪ್ತಚರಾದಿ ಬಲಗಳಿದ್ದುವು. ಗುಪ್ತಚರರು ಬಂದು ಈ ವಿಷಯವನ್ನು ಪಾಂಡವರಿಗೆ ತಿಳಿಸಿಬಿಡ್ತಾರೆ. ಆದ್ದರಿಂದ ಯುಧಿಷ್ಠಿರ ಕೂಡ ಅಷ್ಟೇ ಬೇಗ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿಪಾತ್ರನಾದಂತಹ ಧನಂಜಯನನ್ನು ಕಳುಹಿಸಿಕೊಟ್ಟು ಬಿಡ್ತಾನೆ ದ್ವಾರಕಾಪುರಿಗೆ. ಏಳುಕೊಂಡರ್ಜುನನು ಲಕ್ಷ್ಮೀಲೋಲನಲ್ಲಿಗೆ ಬರುತ್ತ ಕಂಡನು. ಲೀಲೆಯಲಿ ನರ್ತಿಸುವ ನವಿಲನು ಬನದೊಳಡ ಹಾಯ್ದು ಮೇಲೆ ಹಂಗನ ಬಲನ. ಹರಿಣಿ ಜಾಲದೆಡನನು ತಿದ್ದುವಳಿಯ ವಿಶಾಲ ಶಕುನವನಾಲಿಸುತ್ತ ಹರುಷದಲ್ಲಿ ನಡೆತಂದ. ಅಣ್ಣನ ಆಜ್ಞೆಯನ್ನು ಪಡೆದಂತಹ ಅರ್ಜುನ ಬೀಳುಕೊಂಡನು. ಅಣ್ಣನಿಂದ ಬೀಳ್ಕೊಡುಗೆಯನ್ನು ಪಡೆದ. ಅವನಿಗೆ ಕೇವಲ ಕೃಷ್ಣ ಅಲ್ಲ, ಲಕ್ಷ್ಮೀಲೋಲ, ಶ್ರೀಹರಿ, ಸಾಕ್ಷಾತ್ ಮಹಾವಿಷ್ಣು. ಆದ್ದರಿಂದ ಕವಿ ದುರ್ಯೋಧನನ ವಿಷಯದಲ್ಲಿ ಬಳಸುವಾಗ ಕೃಷ್ಣ ಅಂತ ಬಳಸ್ತಾನೆ. ಇಲ್ಲಿ ಲಕ್ಷ್ಮೀಲೋಲನಲ್ಲಿಗೆ ಬರುತ್ತ ಕಂಡನು. ಲಕ್ಷ್ಮೀಪತಿಯಲ್ಲಿಗೆ ಬರುವಾಗ ಆ ಅರ್ಜುನ ದಾರಿಯಲ್ಲಿ ಲೀಲೆಯಲ್ಲಿ ನರ್ತಿಸುವ ನವಿಲನು. ದ್ವಾರಕಾಪುರಕ್ಕೆ ಬರುವ ಇಕ್ಕೆಲಗಳಲ್ಲಿ ಏನೇನು ಕಾಣಿಸ್ತು, ಎಂತಹ ಶುಭಶಕುನಗಳಾದವು, ಎಂತಹ ಪ್ರಕೃತಿ ರಮ್ಯತೆಗಳಿದ್ದುವು ಎನ್ನುವುದನ್ನು ಕವಿ ಇಲ್ಲಿ ಹೇಳ್ತಾನೆ. ಲೀಲೆಯಲ್ಲಿ ನರ್ತಿಸುವ ನವಿಲನು ಬನದೊಳಡ ಹಾಯ್ದು ಮೇಲೆ ಹಂಗನ ಬಲನ ಹರಿಣೀಜಾಲದೆಡೆಯನು. ಜಿಂಕೆಗಳಿದ್ದಾವೆ, ನವಿಲುಗಳಿದ್ದಾವೆ. ತಿದ್ದು ಒಳಿಯ ವಿಶಾಲ ಶಕುನ. ಅಳಿ ಅಂದರೆ ದುಂಬಿಗಳು, ಚೆನ್ನಾಗಿ ಹೂವುಗಳು ಅರಳಿದ್ದಾವೆ. ಆ ಹೂವುಗಳನ್ನು, ಅವುಗಳ ಮಕರಂದವನ್ನು ಹೀರಿ ಆಸ್ವಾದಿಸುವ ದುಂಬಿಗಳನ್ನು ಕಂಡಿದ್ದಾನೆ. ಹೀಗೆ ವಿಶಾಲ ಶಕುನವನಾಲಿಸುತ್ತ ಅತ್ಯಂತ ಒಳ್ಳೆಯ ಶಕುನವನ್ನು, ಒಳ್ಳೆಯ ನಿಮಿತ್ತವನ್ನು ನೋಡ್ತಾ ನೋಡ್ತಾ ತುಂಬ ಸಂತೋಷದಿಂದ ಅರ್ಜುನ ದ್ವಾರಕಾಪುರಿಗೆ ಬಂದಿದ್ದಾನೆ.